Find the distance between the parallel lines, L times of x plus L times of y plus P is equal to 0, and then we have L of x, L of y minus R is equal to 0. Then we have D, which is magnitude of C1 minus C2 divided with root of A square plus B square. Then we have A is equal to L ಮತ್ತು B is equal to L. ಹೇಗೆ ಬಂತೀವಲ್ಲ, A ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ X, B ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ Y, C1 ಅಂತ ಹೇಳಿದ್ರೆ P ಮತ್ತು C2 ಅಂತ ಹೇಳಿದ್ರೆ ಮೈನಸ್ R. ಸರಿನಾ? ನೆಕ್ಸ್ಟು D is equal to magnitude of P minus of minus plus divided by root of A square is L square plus L square. So this would be equal to magnitude of P plus R divided by root of 2 into root of L square. Alva? This is as per the formula AB whole to the power of n is equal to A to the power of n into B to the power of n. ಸರಿನಾ? ಸೊ ಕೊನೆಯದಾಗಿ 1/√2 ಹೊರಗಡೆ ತಗೊತಾ ಇದ್ದೀನಿ. ಇಲ್ಲಿ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ರೈಟ್? ಆ್ಯಂಡ್ ದೆನ್ ವಿ ಹ್ಯಾವ್ P plus R ಡಿವೈಡ್ ಬೈ ದಿಸ್ ಆಲ್ಸೋ ಇಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ L. ಏನಕ್ಕೆ ಅಂತ ಹೇಳಿದ್ರೆ ನಾನು ಒಂದು ನಂಬರ್ನ ಸ್ಕ್ವೇರ್ ಮಾಡಿ ಅದನ್ನು ರೂಟ್ ತೊಗೊತಾ ಇದ್ದೀನಿ. ಸೊ ಹಾಗಾಗಿ ದೇರ್ ಇಸ್ ನೋ ವೇ ದಟ್ ವಿಲ್ ಗೆಟ್ ಅ ನೆಗೆಟಿವ್ ನಂಬರ್. ಹಾಗಾಗಿ ಇದರದ್ದು ಮ್ಯಾಗ್ನಿಟ್ಯೂಡ್ ಬರೋದು ಮುಗಿಸ್ತಾ ಇದ್ದೀವಿ. ಸೊ ನೆಗೆಟಿವ್ ಬಂತು ಅಂತ ಹೇಳಿದ್ರೆ L ವ್ಯಾಲ್ಯೂ, ಅದನ್ನು ಪಾಸಿಟಿವ್ ಮಾಡಿಕೊಂಡು ನಿಮ್ಮ ಉತ್ತರ ಬರುತ್ತೆ ಅಂತ ಹೇಳಿ. ಸೊ ಮೆನಿ ಯೂನಿಟ್ಸ್ ಈಸ್ ಯುವರ್ ಆನ್ಸರ್.